ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಮಾರ್ಕ್ ಟು ಅಲಾಟ್ಮೆಂಟ್ ಓನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ನೋಡೋಣ. ಇದು ಬ್ರಾಂಚ್ ವೈಸ್ ಏನು ಮಾಡ್ತಿಲ್ಲ ನಾನು, ಯಾಕೆಂದರೆ ತುಂಬ ಜನಕ್ಕೆ ಈಗ ಕನ್ಫ್ಯೂಷನ್ ಇದೆ. ಯಾವ ಕಾಲೇಜ್ ಹೈಯರ್ ಪ್ರಯಾರಿಟಿ ಕೊಡಬೇಕು, ಯಾವ ಕಾಲೇಜ್ ಲೋಯರ್ ಪ್ರಯಾರಿಟಿ ಕೊಡಬೇಕು. ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇರುತ್ತೆ. ಆಗ ನಿಮಗೆ ಸರ್ ಇದನ್ನು ಹೈ ಕಟ್ ಆಫ್ ಕೊಡಲಾ, ಇಲ್ಲ ಲೋ ಕಟ್ ಆಫ್ ಕೊಡಲಾ, ಇಲ್ಲ ಮೇಲೆ ಹಾಕ್ಕೊಡ್ಲಾ, ಇಲ್ಲ ಕೆಳಗಡೆ ಹಾಕ್ಕೊಡ್ಲಾ ಅಂತ ತುಂಬ ಕನ್ಫ್ಯೂಷನ್ ಇದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಿದ್ದೀನಿ. ಇದು ಎಕ್ಸಾಕ್ಟ್ ಕಟ್ ಆಫ್ ಅಂತ ಏನೂ ಅಲ್ಲ, ಬಟ್ ಅಕಾರ್ಡಿಂಗ್ ಟು ಕಟ್ ಆಫೇ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಈಗ 10 ಗಂಟೆಗೆ ಕ್ಲೋಸ್ ಆಗುತ್ತೆ ಆಪ್ಷನ್ ಎಂಟ್ರಿ. ಆಮೇಲೆ ನೀವು ಆ್ಯಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬಹುದು. ಬಟ್ ನಿಮಗೆ ರೌಂಡ್ 1 ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಯಿತು ಅಂದರೆ ನೀವೇನಾದರೂ ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ಗಿಂತ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗುತ್ತೆ. ಆಮೇಲೆ ತುಂಬ ಜನ ಹೇಳ್ತಾರೆ, ಸರ್ ನನಗೆ ಆ ಕಾಲೇಜ್ ಬೇಕಾಗಿತ್ತು ಸರ್ ಅಂತ. ಪ್ರಯಾರಿಟಿ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು ಮೇಲೆ ಹಾಕ್ಕೋಬೇಕು, ಕಡಿಮೆ ಇಷ್ಟ ಇರೋಂಥ ಕಾಲೇಜನ್ನ ಕೆಳಗಡೆ ಹಾಕೋಬೇಕು. ನಿಮ್ಗೆ ತುಂಬ ಇಷ್ಟ ಇರೋ ಕಾಲೇಜನ್ನ ಕೆಳಗಡೆ ಹಾಕೊಳ್ಳೋದು. ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಫಾರ್ ಎಕ್ಸಾಂಪಲ್ 25th ಕಾಲೇಜ್ ನಿಮ್ಗೆ ಅಲಾಟ್ ಆಗಿರುತ್ತೆ, 25th ಕಾಲೇಜ್ ಅಲಾಟ್ ಆಗಿರುತ್ತೆ. ಆಮೇಲೆ ಹೇಳೋದು, ಇಲ್ಲ ಸರ್ ನನಗೆ 30th ಕಾಲೇಜ್ ಬೇಕಾಗಿತ್ತು ಸರ್ ಅಂತ. 30th ಕಾಲೇಜ್ ನಿಮ್ಗೆ ಬೇಕಾಗಿತ್ತು ಅಂದರೆ ಇದನ್ನು ಹೈಯರ್ ಪ್ರಯಾರಿಟಿ ಹಾಕ್ಕೋಬೇಕಾಗಿತ್ತಲ್ವಾ. ಆಮೇಲೆ ಈ ಆ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿದೆ ಅಂತ ತುಂಬ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, BMSIT 8591 ಇದೆ, BIT 4973 ಇದೆ. ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ ಕಾಲೇಜಸ್ಸು. ದಯಾನಂದ ಸಾಗರ್ 3800 ಇದೆ, BS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 3994 ಇದೆ. ಮಾರ್ಕ್ 1 ಸ್ವಲ್ಪ ಚೇಂಜ್ ಇರುತ್ತೆ ಕಟ್ ಆಫ್, ಮಾರ್ಕ್ 2 ಬೇರೆ ಥರ ಇರುತ್ತೆ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ವೇರಿ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ವೇರಿ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ವೇರಿ ಆಗುತ್ತೆ. ಲಾಸ್ಟ್ ಇಯರ್ ಬೇರೆ ಥರ ಇತ್ತು, ನೆಕ್ಸ್ಟ್ ಇಯರು ಬೇರೆ ಥರ ಇದೆ. ಸೊ ಕಟ್ ಆಫ್ ಅನ್ನೋದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ ಕಟ್ ಆಫ್ ಫಾಲೋ ಮಾಡೋಗಿದ್ರೆ ಫಾಲೋ ಮಾಡಿ, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಂಡ್ರೆ ಏನು ತೊಂದರೆ. ಈಗ ನೀವು RVL ಸೇರ್ಕೊಂಡಿರ್ತೀರಾ ಅನ್ಕೊಳ್ಳಿ, ಅಕಸ್ಮಾತ್ BMSಗೆ ಹೋದ್ರೆ ಅಂದರೆ ನಿಮ್ಮ ಲೈಫ್ ಏನು ಹಾಳಾಗೋದಿಲ್ಲ. ಯಾಕೆಂದ್ರೆ BMS ಕಾಲೇಜಲ್ಲೇ ಓದ್ತಾ ಇರೋರು ಏನು ಹಾಳಾಗಿದ್ದಾರಾ? ಇಲ್ಲ. ಇನ್ನು ಯಾವುದೋ ಒಂದು ನ್ಯೂ ಹಾರಿಝನ್ ಸೇರ್ಕೋತೀರಾ, ಇಲ್ಲ ನಾನು RNSITಗೆ ಹೋಗಬೇಕಾಗಿತ್ತು, ಏನೂ ತೊಂದರೆ ಇಲ್ಲ. ನ್ಯೂ ಹಾರಿಝನ್ನಲ್ಲಿರೋರು ಇಂಪ್ರೂವ್ ಆಗ್ತಾರೆ, ಪ್ಲೇಸ್ ಆಗ್ತಾರೆ. RNSITಲಿರೋರು ಉದ್ಧಾರ ಆಗ್ತಾರೆ, RVITMಲ್ಲಿರೋರು ಉದ್ಧಾರ ಆಗ್ತಾರೆ, ನಿಟ್ಟೆಯಲ್ಲಿರೋರು ಸಹ ಒಳ್ಳೆ ಸ್ಟೂಡೆಂಟ್ಸೇ, ಒಳ್ಳೆ ಕಾಲೇಜೇ ಎಲ್ಲ ಇರುತ್ತೆ. ಸೊ ನಿಮಗೆ ತುಂಬ ಒಳ್ಳೆ ರ್ಯಾಂಕ್ ಬಂದರೂ ಕಷ್ಟ, ತುಂಬ ಕಡಿಮೆ ರ್ಯಾಂಕ್ ಬಂದಿದ್ದರೂ ತುಂಬ ಕಷ್ಟ ಆಗ್ತಾ ಇದೆ ಈಗ. ಯಾಕೆಂದರೆ ಲೋ ಕಟ್ ಆಫ್ ಕಾಲೇಜಸ್ ಬಂದಾಗೂ ಆಗಲೂ ತಲೆ ಕೆಡ್ಸ್ಕೊತೀರಿ, ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಹೈ ಕಟ್ ಆಫ್ ಒಳ್ಳೆ ರ್ಯಾಂಕ್ ಬಂತಂದ್ರೂ ಹೈ ಕಟ್ ಆಫ್ ಕಾಲೇಜಸ್ಸಲ್ಲೂ ಅದು ಚೆನ್ನಾಗಿದೆ ಅಂತ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆ ಕಾಲೇಜ್ಗಳು ತುಂಬ ದಿನದಿಂದ ನಡೀತಿವೆ, ತುಂಬ ದಿನದಿಂದ ಚೆನ್ನಾಗಿ ನಡೆಸ್ತಾ ಇರೋದಕ್ಕೆ ಆ ಕಾಲೇಜ್ಗಳು ಈಗಲೂ ಇರೋದು. ಆಮೇಲೆ ಪ್ಲೇಸ್ಮೆಂಟ್ ಅನ್ನೋದು ಕಾಲೇಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಕೆಲವು ಕಾಲೇಜಸ್ಸಲ್ಲಿ ಹೈ ಕಟ್ ಆಫ್ ಕಾಲೇಜಸ್ಸಲ್ಲಿ ಅಂದರೆ ಓಕೆ. ಮಾರ್ಕೆಟ್ ಡೌನ್ ಇತ್ತು ಅಂದರೆ ಪ್ಲೇಸ್ಮೆಂಟ್ಸು ಡೌನ್ ಆಗೇ ಆಗುತ್ತೆ, ಮಾರ್ಕೆಟ್ ಅಪ್ ಇತ್ತು ಅಂದರೆ ಪ್ಲೇಸ್ಮೆಂಟ್ಸ್ ಅಪ್ ಇರುತ್ತೆ ಅಷ್ಟೇ. ವೆರಿ ಸಿಂಪಲ್ ರೀಸನ್. ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು, ನಾನು ಎಲ್ಲ ಕಡೆ ರಿಪೀಟ್ ಮಾಡೋ ಹಾಗೆ, ಓದೋ ಕಡೆ ಗಮನ ಇರಲಿ. ಮಾರ್ಕೆಟ್ ಚೆನ್ನಾಗಿತ್ತು ಅಂದರೆ ಖಂಡಿತ ಸಿಕ್ಕೇ ಸಿಗತ್ತೆ. ಸೊ ನೋಡೋಣ, RV ಕಾಲೇಜು ಮಾರ್ಕ್ 2 ಅಲ್ಲಿ ಕಂಪ್ಯೂಟರ್ ಸೈನ್ಸು 292 ಇತ್ತು, ಹಾಗಾಗಿ ನಾನು ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀನಿ. ನಾಟ್ ಓನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್, ನಾನು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆದ್ರೂ ಆಪ್ಷನ್ ಎಂಟ್ರಿಯಲ್ಲಿ ನಾನು ಹೈಯರ್ ಪ್ರಯಾರಿಟಿನೇ ಕೊಡ್ತೀನಿ. ಈವನ್ ಟೆಲಿಕಮ್ಯುನಿಕೇಷನ್ ಆದ್ರೂ ಕೊಡ್ತೀನಿ, ಮೆಕ್ಯಾನಿಕಲ್ ಕೊಡ್ತೀನಿ, ಬಯೋಟೆಕ್ನಾಲಜಿನೂ ಕೊಡ್ತೀನಿ, ಕೆಮಿಕಲ್ ಇಂಜಿನಿಯರಿಂಗ್ ಆದರೂ ಕೊಡ್ತೀನಿ. ಬಿಕಾಸ್ ಐ ಬಿಲೀವ್ RVಯಲ್ಲಿ ಪ್ಲೇಸ್ಮೆಂಟ್ಸು ಚೆನ್ನಾಗಿರುತ್ತೆ, ಬ್ರ್ಯಾಂಡ್ ಇದೆ. ನಾನು RV ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ನಾನು 1 ಅಂತಲೇ ಕೊಡ್ತೀನಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಒಂದು ನಿಮ್ಮ ಕಟ್ ಆಫ್ ನೋಡಿ 2058 ಇದ್ದರೂ ನಾನು ಪ್ರಯಾರಿಟಿ 2 ಕೊಡ್ತೀನಿ. ಯಾಕೆಂದ್ರೆ ನನಗಿಷ್ಟ ಇದೆ BMS ಕಾಲೇಜು. ಐ ಬಿಲೀವ್ BMS ಈಸ್ ಬೆಟರ್ ದ್ಯಾನ್ ದ ಅದರ್ ಕಾಲೇಜಸ್ ವಿಚ್ ಆರ್ ಬಿಲೋ ದ್ಯಾನ್ ದಟ್. ಈ ವರ್ಷ MS ರಾಮಯ್ಯದಲ್ಲಿ ನೋಡಿ 1254 ಇದೆ. ನಿಮ್ಗೆ ಇಷ್ಟ ಇದ್ರೆ ಇದನ್ನ ಪ್ರಯಾರಿಟಿ 2 ಕೊಟ್ಕೊಳ್ಳಿ, ನಾನು ಪ್ರಯಾರಿಟಿ 4 ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟನಾ, ನೀವು ಬರೀ ಕಟ್ ಆಫ್ ನೋಡ್ಕೊಂಡು ಕೊಡ್ತಾ ಇದ್ರೆ ಕೊಡಿ, ಏನು ತೊಂದರೆ ಇಲ್ಲ. ಬಟ್ ನಾನು ರಾಮಯ್ಯಗೆ 4ನೇ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಅದೇ 3ನೇ ಪ್ರಯಾರಿಟಿ PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಕೊಡ್ತಾ ಇದ್ದೀನಿ. ಇಲ್ವಾ ನಾನು PS ನನಗೆ ನಂಬಿಕೆ ಇದೆ, ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ, ಹೈಯರ್ ಪ್ರಯಾರಿಟಿ 1 ಕೊಡ್ತೀರಾ ಕೊಡಿ, ಏನೂ ತೊಂದರೆ ಇಲ್ಲ. ಈಗ PS ಅಲ್ಲಿ ಓದೋರು ಏನು ಹಾಳಾಗಿದ್ದಾರಾ? ನೆಕ್ಸ್ಟು UVCE 3427 ಇದೆ. ನಾನಿಲ್ಲಿ ಯಾವುದೋ ಹೈಯರ್ ಪ್ರಯಾರಿಟಿ ಕೊಡ್ತಿಲ್ಲ, ನಿಮ್ಗೆ ಇಷ್ಟ ಬಂದಿರೋ ಪ್ರಯಾರಿಟಿ ಕೊಟ್ಕೊಳ್ಳಿ. ಯಾಕೆಂದರೆ ಇದೊಂದು ಗವರ್ನಮೆಂಟ್ ಪಬ್ಲಿಕ್ ಯೂನಿವರ್ಸಿಟಿ, ಇದು ಪಬ್ಲಿಕ್ ಯೂನಿವರ್ಸಿಟಿ, ಗವರ್ಮೆಂಟ್ ಇಂದ ಫಂಡ್ ಬಂದಿರೋದು. ನನಗೆ ಯಾವುದು ಪ್ರಯಾರಿಟಿ ನಾನು ಕೊಡಕ್ಕೆ ಹೋಗಿಲ್ಲ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೋಡಿಕೊಂಡು ಕೊಡಕ್ಕೆ ಹೋಗಿ ಇದರ ರ್ಯಾಂಕ್. ಇದು ಅಷ್ಟೇ, ಗೌರ್ಮೆಂಟ್ SKSJT ನಾನು ಯಾವುದು ರ್ಯಾಂಕ್ ಕೊಟ್ಟೆ, ಯಾವುದು ಪ್ರಯಾರಿಟಿ ಕೊಟ್ಟಿಲ್ಲ. ಸೊ ಇಫ್ ಯು ಆರ್ ಫೈನಾನ್ಷಿಯಲಿ ವೆರಿ ವೀಕ್, UVCಗೆ ಬೇಕಾದ್ರೆ ನೀವು ಹೈಯರ್ ಪ್ರಯಾರಿಟಿನೇ ಕೊಟ್ಕೊಳ್ಳಿ, 1ನೇ ಕೊಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇಲ್ಲ ನಿಮಗೆ ಸೌಂಡ್ ಇದೆ, ನೀವು ಫೈನಾನ್ಷಿಯಲಿ ಯು ಆರ್ ವೆರಿ ಸೌಂಡ್ ಎನಫ್ ಅಂದರೆ ಲೋಯರ್ ಪ್ರಯಾರಿಟಿ ಕೊಟ್ಕೊಳ್ಳಿ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 3836 ಇತ್ತು ಕಂಪ್ಯೂಟರ್ ಸೈನ್ಸ್ ಕಟ್ ಆಫು, 5th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟು PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 3994 ನೋಡಿ, 3836 3994 ಅಷ್ಟೊಂದು ಡಿಫರೆನ್ಸೇ ಇಲ್ಲ. ಐ ಡೋಂಟ್ ಸೇ ದೇರ್ ಇಸ್ ಎ ಡಿಫರೆನ್ಸ್.
ದೇ ಆರ್ ಸೇಮ್. ಇದ್ರಲ್ಲಿ ಕ್ವಶನ್ ಕೇಳ್ತಿರ್ತಾರೆ ಸರ್, ಡ್ಯಾನ್ಸ್ ಚೆನ್ನಾಗಿದೆಯಾ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಪಿ ಎಸ್ ಚೆನ್ನಾಗಿದೆಯಾ ಅಂತ. ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕೊಳ್ಳಿ, ನಿಮ್ಗೆ ಇಷ್ಟ ಆಗಿರೋದು ಹಾಕೊಳ್ಳಿ. ನನ್ನ ಮೇಲೆ ಆಗಲಿ ಬೇರೆಯವ್ರ ಮೇಲೆ ಆಗಲಿ ನೀವು ಡಿಪೆಂಡ್ ಆಗಬೇಡಿ, ಆಮೇಲೆ ಇನ್ಫ್ಲುಯೆನ್ಸು ಆಗಬೇಡಿ. ಇಲ್ಲಿ ನಂಬರ್ಸ್ ಆರ್ ಸ್ಪೀಕಿಂಗ್. 3836, 3994, ಏನು ಡಿಫ್ರೆನ್ಸ್ ಇದೆ? ಏನೇನೂ ಇಲ್ಲ. ನಾನು ಇದಕ್ಕೆ ಹೈಯರ್ ಪ್ರಯಾರಿಟಿ ಕೊಡ್ಕೋತಾ ಇದ್ದೀನಿ, ಯಾಕಂದ್ರೆ ಕುಮಾರಸ್ವಾಮಿ ಲೇಔಟಲ್ಲಿ ಇದೆ, ಇದು ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಅಂದ್ಬಿಟ್ಟು ನಾನು 6th ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ನಿಮ್ಮ ಮನೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ ಇದ್ದರೆ ಆರಾಮಾಗಿ ಪಿ ಎಸ್ ಎ ಕೊಟ್ಕೊಳ್ಳಿ, ಹೈಯರ್ ಪ್ರಯಾರಿಟಿ. ನೆಕ್ಸ್ಟ್ BMSIT 8591 ಇದೆ, ನಾನು ಪ್ರಯಾರಿಟಿ 8 ಕೊಡ್ತಾ ಇದ್ದೀನಿ, 8th ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಬಟ್ BITಗೆ ನಾನು 7th ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ನಿಟ್ಟೆ 9000 ಇದೆ ಕಟ್ ಆಫ್, 9400 ಕಟ್ ಆಫ್ ಇದೆ, ಸೊ 9th ಪ್ರಯಾರಿಟಿ ಕೊಟ್ಟಿದ್ದೀನಿ ನಾನು. ನ್ಯೂ ಹಾರಿಸನ್ 13018 ಇದೆ, ನಾನು 13th ಪ್ರಯಾರಿಟಿ ಕೊಟ್ಟಿದ್ದೀನಿ. RNSITಗೆ ನನ್ನ ನಂಬಿಕೆ ಇದೆ, ಅದಕ್ಕಾಗಿ ನಾನು 10th ಪ್ರಯಾರಿಟಿ ಕೊಟ್ಟಿದ್ದೀನಿ, 12126 ಇದೆ ಅದರ ಕಟ್ ಆಫು. ನೆಕ್ಸ್ಟ್ RVITM 8396 ಇದರ ಕಟ್ ಆಫು, 12th ಪ್ರಯಾರಿಟಿ ಕೊಟ್ಟಿದ್ದೀನಿ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕಾಲೇಜ್ ಕೋಡ್ E004, 9654 ಇದೆ, ನಾನು 25ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಬಟ್ ಕಟ್ ಆಫ್ ಪ್ರಕಾರ ನೋಡೋಂಗಿದ್ರೆ ನೀವು ಇಲ್ಲಿ 13, 14, 12 ಕೊಡಬೇಕಾಗುತ್ತೆ. ಬಟ್ ನಾನು 25th ಕೊಟ್ಟಿದ್ದೀನಿ ಬಿಕಾಸ್ ಆಫ್ ಮೈ ಓನ್ ರೀಸನ್ಸ್. ಹಾಗಾಗಿ ನಿಮ್ಮದೇ ಆದ ಕಾರಣಗಳಿಗೆ ನೀವು ಯಾವ ಪ್ರಯಾರಿಟಿ ಕೊಡ್ತೀರಾ ನೋಡಿಕೊಂಡು ಕೊಡಿ. ನೆಕ್ಸ್ಟ್ BNMIT 10681 ಇದೆ, ಕಂಪ್ಯೂಟರ್ ಸೈನ್ಸು, ಇಲ್ಲಿ ನಾನು 11th ಪ್ರಯಾರಿಟಿ ಕೊಟ್ಟಿದ್ದೀನಿ. SRMVIT 13000 ಇದೆ ಕಟ್ ಆಫು, ಬಟ್ ನಾನು 26ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. JSSATE 14497 ಇದೆ, ಕಂಪ್ಯೂಟರ್ ಸೈನ್ಸು, ಮಾರ್ಕ್ 2 ಕಟ್ ಆಫ್, ನಾನು 14th ಪ್ರಯಾರಿಟಿ ಕೊಟ್ಟಿದ್ದೀನಿ. CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 13516 ಇದೆ ಕಟ್ ಆಫು, ನಾನು 16th ಪ್ರಯಾರಿಟಿ ಕೊಟ್ಟಿದ್ದೀನಿ. ಅಂಬೇಡ್ಕರ್ ಅನ್ಏಡೆಡ್ ಕೋರ್ಸ್ಗೆ, ಮೊದಲಿದ್ದು ಏಡೆಡ್, ಇದು ಅನ್ಏಡೆಡ್ ಕೋರ್ಸ್ಗೆ 15054 ಇದೆ, ನಾನು 27ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಾನು 15ನೇ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಈ ಒಂದು ಇಟ್ಸ್ ಕಟ್ ಆಫ್ ಇಸ್ 16656 ಬಿಕಾಸ್ ಐ ಬಿಲೀವ್ ಇನ್ ದಯಾನ್ ಸಾಗರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, DSCE, DSATM, DSU, ಹಾಗಾಗಿ ನಾನು ಇದು 15ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ರೇವಾ ಯೂನಿವರ್ಸಿಟಿಗೆ ನಾನು 18ನೇ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಈ ಒಂದು ಇಟ್ಸ್ ಕಟ್ ಆಫ್ ಇಸ್ 16949. ಇವೆರಡು ಕಟ್ ಆಫ್ ನೋಡಿ ಆಲ್ಮೋಸ್ಟ್ ಸೇಮ್ ಇದೆ. ನೀವು ಯಲಹಂಕ ಕಡೆ ಇದ್ರೆ ಖಂಡಿತ ನೀವು ರೇವಾಗೆ ಹೋಗ್ತೀರಾ. ಬ್ಯಾಂಗ್ಳೂರು ಸೌತ್ ಇದ್ರೆ ನೀವು ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀರಾ. ಯಾಕೆಂದ್ರೆ ನೀವು ಬೆಂಗಳೂರಲ್ಲಿ ಇದ್ಕೊಂಡು ಇನ್ನೊಂದು ಹಾಸ್ಟೆಲ್ ಇರೋದಕ್ಕೆ ತಪ್ಪಾಗುತ್ತೆ, ದುಡ್ಡು ಖರ್ಚಾಗುತ್ತೆ. ಸೊ ನಿಮ್ಮ ಮನೆ ಹತ್ರನೇ ಬೆಂಗಳೂರಲ್ಲಿ ಎಲ್ಲ ಥರ ಕಾಲೇಜ್ ಇದೆ. ನಿಮ್ಮ ರ್ಯಾಂಕ್ 1 ಬಂದರೂ ಒಂದು ಕಾಲೇಜ್ ಇದೆ RV, ರ್ಯಾಂಕ್ 2,70,000 ಬಂದರೂ ನಿಮ್ಮ ಕಾಲೇಜ್ ಇದೆ, ಎಲ್ಲ ಥರ ಕಾಲೇಜ್ ಇದೆ. ನೋ ಕಾಲೇಜ್ ಇಸ್ ಬ್ಯಾಡ್, ನೋ ಕಾಲೇಜ್ ಇಸ್ ಗುಡ್. ನಿಮ್ಮ ರ್ಯಾಂಕ್ಗೆ, ನಿಮ್ಮ ರ್ಯಾಂಕ್ 1 ಲಕ್ಷ ಬಂದ್ರೂ ನಿಮ್ಗೊಂದು 10 ಕಾಲೇಜ್ ಇದೆ. ನಿಮ್ಮ ರ್ಯಾಂಕ್ 50,000 ಬಂದರೂ ನಿಮ್ಗೊಂದು 10 ಕಾಲೇಜ್ ಇದೆ. ರ್ಯಾಂಕ್ 2 lakh ಬಂದರೂ ನಿಮ್ಗೊಂದು 10 ಕಾಲೇಜ್ ಇದೆ. ನೀವು ಯಾವ ಕಾಲೇಜ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ SJBIT E115 17ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 19549 ಇದೆ ಕಟ್ ಆಫ್. ರಾಮಯ್ಯ ಯೂನಿವರ್ಸಿಟಿ 19ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 14696. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 19886 ಇದೆ, 20ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 21ನೇ ಪ್ರಯಾರಿಟಿ ನನ್ನ ಪ್ರಕಾರ ನಾನು ಕೊಟ್ಟಿರೋದು, ನನ್ನ ಇಷ್ಟದ ಪ್ರಕಾರ 23,000 ಇದೆ. MVJ 21,000 ಇದ್ರ ಕಟ್ ಆಫ್ ಇದ್ರು ನಾನು 31ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಅದೇ 22ನೇ ಪ್ರಯಾರಿಟಿ ನಾನು ಕೇಂಬ್ರಿಡ್ಜ್ ಕೊಡ್ತಾ ಇದ್ದೀನಿ, 26,991. ಯಾಕೆಂದರೆ ಕೇಂಬ್ರಿಡ್ಜು ತುಂಬ ಇಂಪ್ರೂವ್ ಆಗ್ತಾ ಇದೆ ಆ KR ಪುರಂ ಸೈಡಲ್ಲಿ. ಆಮೇಲೆ ಮ್ಯಾನೇಜ್ಮೆಂಟ್ಗೂ ಇಷ್ಟ ಇದೆ ಇಂಪ್ರೂವ್ ಮಾಡಬೇಕು ಅಂತ. ಅವರ ಪ್ರಯತ್ನಗಳೆಲ್ಲ ನೋಡಿ ನಾನು 26,000 ಕಟ್ ಆಫ್ ಇದ್ದು ನಾನು 22ನೇ ರ್ಯಾಂಕ್ ಕೊಟ್ಟಿದ್ದೀನಿ. ಅದೇ MVJಗೆ 21,000 ಕಟ್ ಆಫ್ ಇದ್ದರೂ ನಾನು 31ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಗೌರ್ಮೆಂಟ್ SKSJT UEC ಎದುರುಗಡೆ ಇದೆ, ನಾನು UECಗೆ ಯಾವುದೇ ಪ್ರಯಾರಿಟಿ ಕೊಟ್ಟಿರಲಿಲ್ಲ, ಯಾಕೆಂದರೆ ಅದು ಗೌರ್ಮೆಂಟ್ ಅಂತ. ಇದು ಗೌರ್ಮೆಂಟ್ದೆ 13,819 ಇದೆ, ಸೊ 28ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಇದು ನಿಮ್ಮ ಇಷ್ಟ. ಇದು ಇಫ್ ಯು ಆರ್ ಪುವರ್, ಫೈನಾನ್ಷಿಯಲಿ ಪುವರ್, ಇದನ್ನು ಮೇಲೆ ಹಾಕೊಳ್ಳಿ. ಇಫ್ ಯು ಆರ್ ವೆರಿ ರಿಚ್, ಇದೇನು ಕಾಲೇಜ್ ನೀವೇನು ಆಪ್ಷನ್ ಎಂಟ್ರಿಲಿ ಕೊಡೋ ಅಗತ್ಯನೇ ಇಲ್ಲ. ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ, 60,290 ಇದೆ ಕಟ್ ಆಫು, ನಾನು 32ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ದಯಾನ್ ಸಾಗರ್ ಯೂನಿವರ್ಸಿಟಿ 24ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 25,692 ಇದೆ ಅದರ ಕಟ್ ಆಫ್. ಆಕ್ಸ್ಫರ್ಡು 28,960 ಇದೆ, 33ನೇ ಕಟ್ ಆಫ್ ಕೊಟ್ಟಿದ್ದೀನಿ. ನೆಕ್ಸ್ಟ್ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ರಿಲೇಟಿವ್ಲಿ ನ್ಯೂ ಕಾಲೇಜ್, 23ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 24,018 ಇದೆ, ಸಿಟಿ ಲಿಮಿಟ್ಸಲ್ಲೇ ಇದೆ. ಏಟ್ರಿಯಾ 29,000 ಇದೆ, ಬಟ್ ನಾನು ಪ್ರಯಾರಿಟಿ 34 ಕೊಟ್ಟಿದ್ದೀನಿ. KSIT ಮೇಲೆ ನನಗೆ ನಂಬಿಕೆ ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ, ಅದಕ್ಕೆ 29ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಈ ಒಂದು ಇಟ್ಸ್ ಕಟ್ ಆಫ್ ಇಸ್ 30,000. ಡಾನ್ ಬಾಸ್ಕೋ 35ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 34,095 ಇದೆ ಅದರ ಕಟ್ ಆಫ್. ಸಾಯಿ ವಿದ್ಯಾ 30ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 38,805 ಇದೆ. AMC 37ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, ಇಟ್ಸ್ ಕಟ್ ಆಫ್ ಇಸ್ 35,000. ರಾಜರಾಜೇಶ್ವರಿ 36ನೇ ಕಟ್ ಆಫ್ ಕೊಟ್ಟಿದ್ದೀನಿ, 37,000 ಇದೆ ಅದರ ಕಟ್ ಆಫ್.
ಈ ಇಷ್ಟು ಕಾಲೇಜುಗಳಲ್ಲೇ ಒಂದಷ್ಟು ಬೇರೆ ನನಗೆ ಇಷ್ಟ ಇಲ್ದಿರೋ ಕಾಲೇಜಸ್ ಇದೆ. ಮತ್ತೆ ನೀವು ಈ ಕಾಲೇಜುಗಳಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕೇಳಕ್ ಹೋಗ್ಬಿಡಿ. ಇನ್ನು ಉಳಿದಿರೋದ್ರಲ್ಲಂತೂ ನಾನು ಮಾತಾಡೋದೇ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ, ಅದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಡಿಪೆಂಡ್ಸ್ ಆನ್ ಯುವರ್ ರ್ಯಾಂಕ್. ನೀವು ಎಲ್ಲಿ ನಿಂತ್ಕೊಂಡು ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಲೇಜ್ ಹೇಗಿದೆ ಅಂತ. ರ್ಯಾಂಕ್ 1 and 2 ಬಂದ್ರೆ ನಿಮ್ಗೆ ಬೇರೆ ಕಾಲೇಜ್ಗಳೆಲ್ಲ ಡಬ್ಬಾ ಕಾಲೇಜ್ ತರ ಕಾಣಿಸುತ್ತೆ. ರ್ಯಾಂಕ್ 1 ಲ್ಯಾಕ್ ಬಂದ್ರೆ 1 ಲ್ಯಾಕ್ 2 ಲ್ಯಾಕ್ ಕಟ್ ಆಫ್ ಇರೋ ಕಾಲೇಜ್ಗಳೆಲ್ಲ ಚೆನ್ನಾಗಿಲ್ಲ ಅನ್ಸುತ್ತೆ ನಿಮಗೆ. ಈಸ್ಟ್ ಪಾಯಿಂಟ್ 40ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 39,000 ಇದೆ ಕಂಪ್ಯೂಟರ್ ಸೈನ್ಸ್ ಕಟ್ ಆಫು. ಜ್ಯೋತಿ 39,000 ಇದ್ರು ನಾನು 38ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ 39ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 41,320 ಇದೆ ಕಟ್ ಆಫು. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಕೂಡ ನೋಡ್ಕೊಳ್ಳಿ, E106 45,000 ಕಟ್ ಆಫ್ ಇದ್ರು, 42ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ವೆಂಕಟೇಶ್ವರ 48ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 51,000 ಇದೆ ಕಟ್ ಆಫು. ವೇಮನ 47,000 ಇದೆ ಕಟ್ ಆಫು, 43ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. CMR ಯೂನಿವರ್ಸಿಟಿ 41ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 36,000 ಇದೆ ಅದರ ಕಟ್ ಆಫು. HKBK 49ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 49,000 ಇದೆ ಅದರ ಕಟ್ ಆಫು. ನಾಗಾರ್ಜುನ 45ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, ಇವನ್ ದೋ ಇಟ್ಸ್ ಕಟ್ ಆಫ್ ಈಸ್ 53,000. ಯಾಕೆ ಇದ್ರ ಕಟ್ ಆಫ್ ಡ್ರಾಪ್ ಆಗುತ್ತೆ ಅಂದ್ರೆ ಇದು ಬೆಂಗಳೂರಿಂದ ಸ್ವಲ್ಪ ದೂರ ಇದೆ ಅಷ್ಟೇ, ಕ್ವಾಲಿಟಿ ಅಲ್ಲ, ಬೆಂಗಳೂರಿಂದ ಸ್ವಲ್ಪ ದೂರ ಇದೆ. ಎಲ್ರಿಗೂ ಅವ್ರ ಮನೆ ಹತ್ರ ಇರೋದೇ ಬೇಕಾಗುತ್ತೆ. ಪಾಪ್ಯುಲೇಷನ್ ಡೆನ್ಸಿಟಿ ಇರೋದು ಹಾರ್ಟ್ ಆಫ್ ದ ಸಿಟಿಯಲ್ಲಿ, ಹಾಗಾಗಿ ಸಿಟಿ ಲಿಮಿಟ್ಸ್ ಅಲ್ಲಿರೋ ಕಟ್ ಆಫ್ ಎಲ್ಲ ತುಂಬಾ ಚೆನ್ನಾಗೇ ಇರುತ್ತೆ. ದೂರ ಹೋಗ್ತಾ ಹೋಗ್ತಾ ಅದು ಕಟ್ ಆಫ್ ಡ್ರಾಪ್ ಆಗುತ್ತೆ, ನಾಟ್ ಬಿಕಾಸ್ ದಟ್ ಇಟ್ಸ್ ದ ಕಾಲೇಜ್ ಕ್ವಾಲಿಟಿ ಈಸ್ ಬ್ಯಾಡ್. ಸೊ ದೂರ ಹೋಗೋದಕ್ಕೆ ಜನ ಇಷ್ಟಪಡೋದಿಲ್ಲ, ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ ಅಂತ. ACS ಕಾಲೇಜು 55,040, ನಿಮ್ಗೆ ಇಷ್ಟ ಬಂದಿರೋ ಪ್ರಯಾರಿಟಿ ಕೊಡಿ, ತೊಂದರೆ ಇಲ್ಲ. ಗೀತಮಲ್ಲಿ 65,000 ಇದೆ ಕಟ್ ಆಫು, ನಾನು 47 ಪ್ರಯಾರಿಟಿ ಕೊಟ್ಟಿದ್ದೀನಿ. ಅಲಯನ್ಸ್ ಯೂನಿವರ್ಸಿಟಿ ನನಗೇನು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಆದರೂ 46 ಪ್ರಯಾರಿಟಿ ಕೊಟ್ಟಿದ್ದೀನಿ, 39,470 ಇದೆ ಅದರ ಕಟ್ ಆಫು. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 50ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, ಬಿಕಾಸ್ ಇಟ್ಸ್ ಕಟ್ ಆಫ್ ಈಸ್ 48,000. ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ನನಗೆ ಇಷ್ಟನೇ ಇಲ್ಲ, ನೀವು ಯಾರಾದರೂ ಇಷ್ಟ ಇದ್ದರೆ ನೀವು ಪ್ರಯಾರಿಟಿ ಕೊಟ್ಕೋಬೋದು. ಕಟ್ ಆಫ್ ಮಾತ್ರ 47,100 ಇದೆ. KSSEM ಕಮ್ಮವಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 44ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, ಈ ಒಂದು ಇಟ್ಸ್ ಕಟ್ ಆಫ್ ಈಸ್ 48,000. APS ಕಾಲೇಜು ಹಳೆ ಕಾಲೇಜು, ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಆದರೆ ಯಾಕೋ ಅವ್ರು ಮನ್ಸು ಮಾಡ್ತಿಲ್ಲ, ಹಾಗಾಗಿ ನಾನು 53ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 49,980 ಇದೆ. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 51ನೇ ಪ್ರಯಾರಿಟಿ, 49,361 ಇದೆ. ಇದಾದ್ಮೇಲೆ ನನಗೆ ಪ್ರಯಾರಿಟಿ ಕೊಡೋಕ್ಕೆ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಏನು ಕೊಡೋಕ್ಕೆ ಹೋಗಿಲ್ಲ, ಕಟ್ ಆಫ್ ಮಾತ್ರ ನೋಡ್ತಾ ಹೋಗ್ತೀನಿ. SKIT ಶ್ರೀಕೃಷ್ಣ 61,000, ಶ್ರೀ ಸಾಯಿರಾಮ್ 54,000, RRIT 58,000, T-JAN 69,000, ಗೋಪಾಲನ್ 64,000, ಸಂಭ್ರಮ್ 69,000, ರಾಜೀವ್ ಗಾಂಧಿ 46,000, ಬೃಂದಾವನ್ 67,000. BCET ಈ ಕಾಲೇಜು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ, ಸುಮ್ಮನೆ ಸಿಕ್ಬಿಡುತ್ತೆ. ಅದು ಕಟ್ ಆಫ್ ಯಾಕೋ ಗೊತ್ತಿಲ್ಲ, ಎವ್ರಿ ಇಯರ್ ಚೆನ್ನಾಗೇ ಇರುತ್ತೆ, ಬಟ್ ಕಾಲೇಜ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. RL ಜಾಲಪ್ಪ 81,000 ಇದೆ, ಬಿಕಾಸ್ ಇಟ್ ಈಸ್ ಇನ್ ದೊಡ್ಡಬಳ್ಳಾಪುರ್. ಸಿ ಕಾಲೇಜ್ 65,000, ಆಕಾಶ್ 67,000, KNS 60,000. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಸಿಟಿ ಲಿಮಿಟ್ಸಲ್ಲಿ ಇದೆ, ಆದರೂ 72,000 ಇದೆ. ಸೊ ನೀವು ಕಾಲೇಜ್ ಬಗ್ಗೆ ಕೇಳಲೇಬೇಡಿ, ತುಂಬ ಜನ ಕ್ವಶನ್ ಕೇಳ್ತೀರಾ ಸಿಟಿ ಹೇಗಿದೆ ಅಂತ. ಇದು ಕಟ್ ಆಫ್ ಹೇಳ್ತಿದೆ ಹೇಗಿದೆ ಅಂತ, ಸಿಟಿ ಲಿಮಿಟ್ಸಲ್ಲೇ ಇದೆ, ಆದರೂ 72,000 ಇದೆ ಅಂದರೆ ಹೇಗಿರುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. MIT ಯೂನಿವರ್ಸಿಟಿ 55,000 ಇದೆ ಇದರ ಕಟ್ ಆಫು, ನಾನು 52ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಅಷ್ಟೇ ಹುಷಾರಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ, 76,000 ಇದೆ ಕಟ್ ಆಫು. ವಿಜಯ ವಿಠಲ 84,000 ಇದೆ. ರೇವಣ ಸಿದ್ದೇಶ್ವರ ಅದು ಯಾಕೋ 57,000 ಬಂದಿದೆ, ಅದ್ರ ಇಂಟೆಕ್ ಕಡಿಮೆ ಇರಬೇಕು ಅನ್ಸುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ದಯವಿಟ್ಟು ಎಂಟ್ರಿ ಮಾಡಿದ್ರೆ ಒಂದ್ಸರಿ ಹೋಗಿ ನೋಡ್ಕೊಂಡ್ಬನ್ನಿ. ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕಾಲೇಜ್ ಕ್ವಾಲಿಟಿ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಕಾಲೇಜ್ ಹೋಗಿ ನೋಡಿ ವಿಚಾರಿಸ್ಕೊಂಬನ್ನಿ. ಗಾರ್ಡನ್ ಸಿಟಿ 66,000, BTI 65,000, MS ಇಂಜಿನಿಯರಿಂಗ್ ಕಾಲೇಜ್ 77,000. ಇಷ್ಟರಲ್ಲೇ ನೀವು ಎಲ್ಲ ಕಾಲೇಜು ಹೋಗಿ ನೋಡ್ಕೊಂಡು ಬರಬೇಕಿತ್ತು, ನೋಡ್ಕೊಂಡು ಬಂದಿರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಯಾವುದೊಂದು ಕಾಲೇಜ್ ಸಿಗುತ್ತೆ, ಆಮೇಲೆ ಅವರು ಏನು ಕೇಳಿದ್ರೆ ಏನು ಯೂಸ್ ಇಲ್ಲ ಅಲಾಟ್ ಆದ ಮೇಲೆ. ನೆಕ್ಸ್ಟು MS ಇಂಜಿನಿಯರಿಂಗ್ ಕಾಲೇಜ್, ಇದು ಒಂದು ಹಳೆ ಕಾಲೇಜು, ಆದ್ರೂ ಅದ್ರ ಕಟ್ ಆಫ್ ನೋಡಿ 77,000 ಇದೆ, ಏರ್ಪೋರ್ಟ್ಗೆ ಹತ್ರನೇ ಇದೆ. ಅಮೃತ 71,000, ಆದಿತ್ಯ 77,000, ಜ್ಞಾನ ವಿಕಾಸ 88,000, ಶಿವಕುಮಾರ್ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 93,000, ಗೌಸಿಯಾ ಫಾರ್ ವಿಮೆನ್ 91,000, RV ಯೂನಿವರ್ಸಿಟಿ ಇದಕ್ಕೆ ಹೈಯೆಸ್ಟ್ ಕಟ್ ಆಫ್ ಕೊಟ್ಕೊಳ್ಳಿ ಮೇಲೇನೆ, ಯಾಕೆಂದರೆ ಇದು ಕಟ್ ಆಫು 6,868 ಇದೆ. ಸೊ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಯಾವ ಥರ ಆರ್ಡರ್ ಮಾಡ್ಕೋಬಹುದು ಅಂತ. ಸೊ ಇದಾದ ಮೇಲೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ, ಅದಾದಮೇಲೆ ನೀವು ಪ್ರಯಾರಿಟೀಸು ಚೇಂಜ್ ಮಾಡ್ಕೋಬಹುದು, ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ, ಉಳಿದಿದ್ದು ಎಲ್ಲ ನೀವು ಮಾಡ್ಕೋಬಹುದು. ಬಟ್ ನಿಮ್ಮ ಕಾಲೇಜ್ ಸಿಕ್ಕಿ ನೀವು ಚಾಯ್ಸ್ 2 ಕೊಟ್ಟರೆ ನಿಮಗೆ ಸಿಕ್ಕಂತಹ ಕಾಲೇಜ್ಗಿಂತ ಕೆಳಗಡೆ ಇರೋ ಕಾಲೇಜ್ಗಳೆಲ್ಲ ಡಿಸಪಿಯರ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಹಾಗಾಗಿ ಮೇಲೆ ಇರೋದು ಹೈಯರ್ ಪ್ರಯಾರಿಟಿ ಇರೋದು ಮಾತ್ರ ರೀಅರೇಂಜ್ ಮಾಡ್ಕೋಬಹುದು. ಕೆಳಗಡೆ ಇರೋದು ಡಿಲೀಟ್ ಆಗೋದ್ರಲ್ಲಿ ಏನೂ ತೊಂದರೆ ಇಲ್ಲ, ಯಾಕೆಂದರೆ ನಿಮ್ಗೆ ಕಡಿಮೆ ಇಷ್ಟ ಅಂದ್ಬಿಟ್ಟು ನೀವು ಅದನ್ನ ಕೆಳಗಡೆ ಹಾಕೊಂಡಿದ್ರಿ,
ಆದರೂ ನೋಡ್ಕೊಳ್ಳಿ, ತುಂಬ ಜನ ಕಾಮೆಂಟ್ ಮಾಡ್ತಿರ್ತಾರೆ, ಸರ್ ನನಗೆ ಸಿಕ್ಕಿರೋ ಕಾಲೇಜ್ಗಿಂತ ಜಸ್ಟ್ 2 ಕಾಲೇಜ್ ಕೆಳಗಡೆ ಇರೋವಂಥದ್ದು ಬೇಕಾಗಿತ್ತು ನನಗೆ ಅಂತ ಹೇಳ್ತೀರಾ. ಸೊ ಈಗಲೇ ಯೋಚನೆ ಮಾಡಿ, ಇನ್ನೂ ಟೈಮ್ ಇದೆ. ಕೆ ಇ ಅವರು ಇನ್ನೂ ಎಕ್ಸ್ಟೆಂಡು ಮಾಡ್ತಾರೆ ಇವತ್ತು ಸಂಜೆವರೆಗೂ. ನಿಮ್ಮ ಪ್ರಯಾರಿಟಿ ಆಪ್ಷನ್ಸು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ನೀವೆಲ್ಲ ಮೊದಲು ಯೋಚನೆ ಮಾಡಿ ಪ್ರಯಾರಿಟೀಸ್ ಆಪ್ಷನ್ ಎಂಟ್ರಿ ಮಾಡಿರೋದು. ಯಾಕೆಂದರೆ ಮನುಷ್ಯನಿಗೆ ಯಾವತ್ತೂ ಯಾವುದಕ್ಕೂ ಸಮಾಧಾನ ಇರೋದಿಲ್ಲ. ಚೇಂಜ್ ಮಾಡ್ತಾನೆ ಇರ್ತೀರಾ. ಫಸ್ಟ್ ರೌಂಡ್ ಆದಮೇಲೂ ಚೇಂಜ್ ಮಾಡ್ತೀರಾ, ಸೆಕೆಂಡ್ ರೌಂಡ್ ಆದಮೇಲೂ ಚೇಂಜ್ ಮಾಡ್ತೀರಾ. ಎಲ್ಲ ಕಾಲೇಜು ಚೆನ್ನಾಗಿರುತ್ತೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.